certain competitions and exhibitions and ಇಟ್ಸ್ ಆ್ಯನ್ಯಲ್ ಇವೆಂಟ್. ವರ್ಷಕ್ಕೊಂದ್ಸರಿ ನಡೆಯುವಂಥ ಈ ಡೆಸರ್ಟ್ ಫೆಸ್ಟಿವಲಲ್ಲಿ ಜಾತ್ರೆ ಥರ ಮಾಡ್ತಾರೆ. ಅಲ್ಲಿ ಸ್ಪರ್ಧೆಗಳಿರ್ತವೆ, ಹಲವಾರು ಅಂಗಡಿಗಳನ್ನು ತೆರೆದಿರ್ತಾರೆ. ಆ್ಯಂಡ್ ಆ್ಯಸ್ ಎ ಟೂರಿಸ್ಟ್ ಆಲ್ಸೋ, ಆ್ಯಂಡ್ ಇಟ್ ಈಸ್ ಸೆಲೆಬ್ರೇಟೆಡ್ ಯೂಶಲಿ ಆ್ಯನ್ಯಲ್ ಫೆಸ್ಟಿವಲ್. Like how we celebrate Dasara in the same way, and it is one of the major and the famous festival which is celebrated in this region, desert festival. It is conducted during the February in the place of Jaisalmer, and beautiful dunes are as it is there in the Thar desert. They conduct gymnastic, certain like sports as well. ಕ್ಯಾಮಲ್ ರೇಸ್ ಕಂಡಕ್ಟ್ ಮಾಡ್ತಾರೆ, ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾರೆ, ಮ್ಯೂಸಿಕ್ ಕಾಂಪಿಟೇಷನ್ಸ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಜಿಮ್ನಾಸ್ಟಿಕ್ ಇರುತ್ತೆ. ಆಲ್ ದಿಸ್ ದೇ ವಿಲ್ ಬಿ ಕಂಡಕ್ಟೆಡ್. ಸೊ ಚಿಲ್ಡ್ರನ್ ಸೋ ಫಾರ್ ವಿ ಸಾ ಕ್ಲೋತ್ಸ್, ಯಾವ ಥರ ಕ್ಲೋತ್ಸ್ ವೇರ್ ಮಾಡ್ತಾರೆ, ಯಾವ ಹಬ್ಬಗಳನ್ನು ಆಚರಿಸ್ತಾರೆ, ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅಂತ ನೋಡಿದ್ವಿ. ನೆಕ್ಸ್ಟ್ ಡ್ಯಾನ್ಸಸ್. ಈಗ ನಮ್ಮ ಬೇರೆ ರಾಜ್ಯದಲ್ಲಿ, ಆಯಾ ರಾಜ್ಯದಲ್ಲಿ ಒಂದು ಜನಪದ ಕಲೆ ಅಥವಾ ಜನಪದ ನೃತ್ಯ, ಜನಪದ ಸಂಗೀತ ಹೆಂಗೆ ಫೇಮಸ್ ಇರುತ್ತೋ ಅದೇ ಥರ ಇಲ್ಲಿ ಕೂಡ ದೇ ಹ್ಯಾವ್ certain dances, folk dances like Ghumar, Chari and Kachi Godi. These are the famous folk dances which are practiced or performed in this region, that is the Rajasthan. So this Ghumar is celebrated or performed to worship the goddess Saraswati. And Bill tribe, a folk dance, is being practiced, and this was celebrated during the Diwali, Holi and any other occasions or any other functions. Then coming to the Chari, Chari, this is one of the folk dance which is performed by females. ಹೆಣ್ಮಕ್ಳು ಮಾಡೋವಂಥ ಒಂದು ನೃತ್ಯ, ಫೀಮೇಲ್ ಗ್ರೂಪ್ ಡ್ಯಾನ್ಸ್, ಆ್ಯಂಡ್ ಇಟ್ ಈಸ್ ಪರ್ಫಾರ್ಮ್ಡ್ ಅಟ್ ದ ಮ್ಯಾರೇಜ್ ಸೆಲೆಬ್ರೇಷನ್ ಡ್ಯೂರಿಂಗ್ ದ ಮ್ಯಾರೇಜಸ್ ಆ್ಯಂಡ್ ದ ಬರ್ತ್ ಆಫ್ ಎ ಮೇಲ್ ಚೈಲ್ಡ್. ದೆನ್ ದ ಚೈಲ್ಡ್ ಈಸ್ ಗೋಯಿಂಗ್ ಟು ಬಿ ಬಾರ್ನ್. if it's a male baby, they celebrate this Chari, they perform. ಆ್ಯಂಡ್ ಕಮಿಂಗ್ ಟು ದ ಕಚಿ ಕೋಡಿ, ದಿಸ್ ಈಸ್ ಇದಂತೂ ನೋಡಿರ್ತಾರೆ ಕಚಿ ಕೋಡಿ ಅಂತ. ಇವಾಗ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಂಪಲಾಗಿ ನಾವು ಕರ್ನಾಟಕ ಯಾಕೆ ತೊಗೊಂಡೆ ಅಂತ, ಯೂಶ್ವಲಿ ದಸರಾ ಅಥವಾ ಜಾತ್ರೆಗಳು, ಊರ ಹಬ್ಬ ಮಾಡಿದಾಗ ಅಥವಾ ಜಾತ್ರೆ ಮಾಡಿದಾಗ ನೀವು ನೋಡಿರ್ತಾರೆ ಕೀಲು ಕುದುರೆಗಳು ಅಂತ ಬರ್ತಾವಲ್ಲ, ಮನುಷ್ಯರು ಅದರೊಳಗಡೆ ನಿಂತಿರ್ತಾರೆ, ಅದರ ಮೇಲ್ಗಡೆ ಕುದುರೆನ ಒಂದು ಡ್ರೆಸ್ ಹಾಕ್ಕೊಂಡು ಅಟೈರ್ ಹಾಕ್ಕೊಂಡು ಓಡಾಡ್ತಿರ್ತಾರಲ್ಲ, ದಟ್ ಈಸ್ ಸಿಮಿಲರ್ ಟು ಕಚಿ ಕೋಡಿ. ಸೊ ದೇ ಓರ್ ಎ ಹಾರ್ಸ್ ಕಾಸ್ಟ್ಯೂಮ್ ಆ್ಯಂಡ್ ದೇ ಪರ್ಫಾರ್ಮ್ ದ ಡ್ಯಾನ್ಸಸ್ ಆ್ಯಂಡ್ ದೇ ನರೇಟ್ ದ ಸ್ಟೋರಿ ಆಸ್ ವೆಲ್ by wearing this horse costume. So children, now coming to the houses. ಮನೆ ಮಠಗಳು ಹೇಗಿರ್ತವೆ, ಮನೆ ಮಠ ಹೆಂಗೆ ಕಟ್ಕೊಂಡಿರ್ತಾರೆ ಅಂತ ಅಂದರೆ, ದ ಹೌಸಸ್ ಲೊಕೇಟೆಡ್ ಇನ್ ದ ಡೆಸರ್ಟ್ ಏರಿಯಾ ವಿಲ್ ಹ್ಯಾವ್ ಥಿಕ್ ವಾಲ್ಸ್ ಆ್ಯಂಡ್ ಫ್ಲ್ಯಾಟ್ ರೂಫ್ಸ್. ಅವರು ಕಟ್ಟುವಂಥ ಗೋಡೆ ಸ್ವಲ್ಪ ಮಂದವಾಗಿ ದಟ್ಟವಾಗಿ ಕಟ್ಕೊಂಡಿರ್ತಾರೆ. ಯಾಕಂದರೆ ಬಿಸಿಲಿನ ತಾಪಮಾನವನ್ನು ಅವರು ನೀಗಿಸ್ಕೊಳ್ಳೋಕ್ಕೆ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ತಿಕ್ಕಾಗಿ ಕಟ್ಟಿರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಬಿಸಿಲು ಜಾಸ್ತಿ ಬೀಳ್ದಂಗೆ ತಾಪಮಾನನ ರಿಡ್ಯೂಸ್ ಮಾಡ್ಕೊಳ್ಳೋಕ್ಕೆ ದೇ ವಿಲ್ ಹ್ಯಾವ್ ಎ ಥಿಕ್ ವಾಲ್ಸ್. ದ ಬಿಲ್ಡಿಂಗ್ಸ್ ಆರ್ ದ ಹೌಸಸ್ ವಿಚ್ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ವಿಲ್ ಹ್ಯಾವ್ ಥಿಕ್ ವಾಲ್ಸ್ ಆ್ಯಂಡ್ ದ ಫ್ಲ್ಯಾಟ್ ರೂಫ್ಸ್. So these thick walls will help them to keep away the heat out so that it will remain cool inside the houses, or else they cannot live. And as the desert area is full high temperature and it will be hot, as there is no rainfall, the temperature will be high. In order to avoid these, their houses will be constructed by having a thick walls in order to keep them the environment within the walls of the houses cool. Now coming to the occupation, ಉದ್ಯೋಗ ಏನು ಮಾಡ್ತಿದ್ರು, ಬೇಸಿಕಲಿ ಇನ್ ರಾಜಸ್ಥಾನ್ ಬಿಸ್ನೆಸ್ ಈಸ್ ಫೇಮಸ್. ಅಂದರೆ ಒಂದು ಒಟ್ಟು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಪಾಲಿಸ್ತಿರ್ತಾರೆ. ಅದರಲ್ಲಿ ತಾತಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಹೀಗೆ ತಲಾಂತರಗಳಿಂದ ಆಕ್ಯುಪೇಷನ್ ಅಥವಾ ಉದ್ಯೋಗ ಅವರು ಮಾರ್ಪಾಡಾಗ್ತಾ ಇರುತ್ತೆ. ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರ ಆಗ್ತಾ ಇರ್ತದೆ. ಬಟ್ ಬೇಸಿಕಲಿ ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಆ್ಯಂಡ್ ದ ಪೀಪಲ್ ಆಫ್ ಗ್ರೇಟ್ ಇಂಡಿಯನ್ ಡೆಸರ್ಟ್ ಮೇನ್ಲಿ ರೇರ್ ಕ್ಯಾಟಲ್, ಕ್ಯಾಮಲ್ಸ್ ಆ್ಯಂಡ್ ಗೋಟ್ಸ್. ಇಲ್ಲಿ ಮೇಕೆ, ಕ್ಯಾಮಲ್, ಒಂಟೆ ಮತ್ತು ಕ್ಯಾಟಲ್ ಪ್ರಾಣಿಗಳನ್ನು ಪ್ರಾಣಿ ಸಾಕಾಣಿಕೆ, ಹೈನುಗಾರಿಕೆಯನ್ನು ಸ್ವಲ್ಪ ಅವರು ಜನ ಅಳವಡಿಸ್ಕೊಂಡಿರ್ತಾರೆ. ಮತ್ತು ವಾಟ್ ಆರ್ ದ ಕ್ರಾಪ್ಸ್ ದೇ ಗ್ರೋನ್, ಜೋಳ, ಮೇಯ್ಸ್ ಮೆಕ್ಕೆಜೋಳ, ಬಾಜ್ರಾ ಅಂದರೆ ಸಜ್ಜೆ ರೊಟ್ಟಿ ಕೇಳಿರ್ತೀರಲ್ಲ, ಸಜ್ಜೆ, ನವಣೆ, ಆ ಥರ ಅದು, ಗ್ರೌಂಡ್ನೆಟ್ ಕಡಲೆಕಾಯಿ,
ದೆನ್ ಸೀಸಮ್ ಎಳ್ಳು. ಸೊ ಈ ಥರ ಇವರು ಕ್ರಾಪ್ಸನ್ನು ಬೆಳೀತಾರೆ, ಬೆಳೆಗಳನ್ನು ಬೆಳೀತಾರೆ. ಇದ್ರ ಜೊತೆಗೆ ಅವರು ಬೇಳೆಕಾಳುಗಳು, ಸೀರಿಯಲ್ಸ್, ಪಲ್ಸಸ್, ಅದರ್ ಕ್ರಾಪ್ಸ್ ಆಲ್ಸೋ ದೇ ವಿಲ್ ಗ್ರೋ. ಸೊ ಬೇಸಿಕಲಿ main occupation is cattle rearing, and they will have camel and the goat for as a domestication purpose. But along with this, they grow crops like jowar, maize, bajra, groundnut, and sesame. And coming to the life of the people, ಇಲ್ಲಿ ಒಂದು ಜನಾಂಗ ವ್ಯಾಪಾರ ವ್ಯವಹಾರ ಅಂತ ಇದ್ದರೆ, ಇನ್ನೊಂದು ಜನಾಂಗ ವ್ಯವಸಾಯ ಮತ್ತು ಪ್ರಾಣಿ ಸಾಕಾಣಿಕೆ, ಹೈನುಗಾರಿಕೆ ಅಂತ ಇರ್ತಾರೆ. ಬಟ್ ಇನ್ನೊಂದು ಜನಾಂಗ ಅದೇ ಸಮುದಾಯದಲ್ಲಿ ಅದೇ ಜನಾಂಗದವರು ಏನು ಮಾಡ್ತಾರೆ, ಊರಿಂದ ಊರಿಗೆ ಅಲಿತಾ ಇರ್ತಾರೆ. ಏನು ಕಲಿತಿರ್ತಾರೆ ಅಂದರೆ, ದೇ ಆರ್ ದ ನೋಮ್ಯಾಡಿಕ್ ಲೈಫ್ ಪೀಪಲ್. ಅವರು ಊಟ ಮತ್ತು ವಸತಿಗೋಸ್ಕರ ಒಂದು ಊರಿಂದ, ಒಂದು ಪ್ರದೇಶದಿಂದ ಅದೇ ಮತ್ತೊಂದು ಪ್ರದೇಶಕ್ಕೆ ಅಲಿತಿರ್ತಾರೆ. ಜೊತೆಗೆ ಅವರು ಪ್ರಾಣಿಗಳನ್ನು ಏನು ಸಾಕೊಂಡಿರ್ತಾರೆ ಅದು ಸಹ ಅವರೊಟ್ಟಿಗೆ ಕೊಂಡೊಯ್ದು ಬೇರೆ ಬೇರೆ ಪ್ರದೇಶದಲ್ಲಿ ವಾಸ ಮಾಡ್ತಾ ಜೀವನ ಸಾಗಿಸ್ತಾ ಇರ್ತಾರೆ. ಸೊ ಅವರು ಒಂದು ಕಡೆ ನೆಲೆ ಊರು ಇರಲ್ಲ. ದೇ ವಿಲ್ ನಾಟ್ ಸೆಟಲ್ ಅಟ್ ಒನ್ ಪ್ಲೇಸ್. ದೇ ವಿಲ್ ಬಿ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಇನ್ ಸರ್ಚ್ ಆಫ್ ಫುಡ್ ಆ್ಯಂಡ್ ಶೆಲ್ಟರ್. ಆ್ಯಂಡ್ ದಿಸ್ ಇಸ್ ದ ಬೇಸಿಕಲಿ ವಿಚ್ ಇಸ್ ಪ್ರಾಕ್ಟಿಸ್ಡ್ ಬೈ ದೆಮ್ ಬೈ ದ forefathers and grandfathers. And these certain group of people, we call it as nomads. The other name for these kind of people who are following this life is also been called by ಬಂಜಾರಾಸ್ ಅಂತ ಕರಿತೀವಿ, ಅಥವಾ ನೋಮ್ಯಾಡ್ಸ್ ಅಂತ ಕರೀತಾರೆ. ಸೊ ಸ್ಟೂಡೆಂಟ್ಸ್, ಇನ್ ಟುಡೇಸ್ ಕ್ಲಾಸ್ ವಿ ಲರ್ನ್ಡ್ ವಾಟ್ ಆ್ಯಂಡ್ ಆಲ್ ವಿ ಲರ್ನ್ಡ್, ದಟ್ ಈಸ್ ಲೈಫ್ ಇನ್ ಗ್ರೇಟ್ ಇಂಡಿಯನ್ ಡೆಸರ್ಟ್. ಅಂದರೆ ಯಾವ ಥರ ವಸ್ತ್ರ ಧರಿಸ್ತಾರೆ, ಯಾವ ಥರ ಲ್ಯಾಂಗ್ವೇಜಸ್ ಮಾತಾಡ್ತಾರೆ, ಯಾವ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ, ಮತ್ತು ಯಾವ ಡ್ಯಾನ್ಸ್ ಫೇಮಸ್ ಇದೆ, ಅಲ್ಲಿ ನೃತ್ಯಗಳು, ಜನಪದ ಗೀತೆಗಳಾಗಿರ್ಬೋದು, ಮತ್ತು ಹಾಡು, ನೃತ್ಯ, ಹಬ್ಬಗಳು, ಆಚಾರ ವಿಚಾರ, ಮತ್ತು ಅವರು ಏನು ಕೆಲಸಗಳನ್ನು ಒಳಗೊಂಡಿದ್ರು, ಆಕ್ಯುಪೇಷನ್, ಆ್ಯಂಡ್ ಹೌ ದ ಪೀಪಲ್ ಆಫ್ ದಿಸ್ ರಾಜಸ್ಥಾನ್ ಆರ್ ದ ಗ್ರೇಟ್ ಇಂಡಿಯನ್ ಡೆಸರ್ಟ್ ಆರ್ ದೇರ್ ಅಂತ ನೋಡಿದ್ವಿ. ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಚಿಲ್ಡ್ರನ್ famous places which are there in this region. Okay, so thank you. Be safe and be healthy, and please complete the worksheet as on the day given. Thank you.